ಹಾರ್ದಿಕ್ ಮತ್ತು ವಿರಾಟ್ ಕೊಹ್ಲಿ ಪರೋಕ್ಷವಾಗಿ ಟೀಕೆ ಮಾಡಿದ್ದಾರೆ. ಓಪನಿಂಗ್ ಬಗ್ಗೆ ಇರುವ ತಲೆನೋವಿನ ವಿಚಾರವನ್ನು ವಿವರಿಸಿದರು. ನಾಯಕ ಶುಭ್ಮನ್ ಗಿಲ್ ಅವರ ಪತ್ರಿಕಾಗೋಷ್ಠಿಯಲ್ಲಿ ಬಂದಾಗ ಅವರಿಗೆ ಕೇಳಲಾದ ಅನೇಕ ಪ್ರಶ್ನೆಗಳಿಗೆ ಅವರು ಉತ್ತರ ನೀಡಿದ್ದಾರೆ. ಏನಿರಬಹುದು ನೋಡೋಣ ಬನ್ನಿ. ಅಫ್ಘಾನಿಸ್ಥಾನವನ್ನು ಭಾರತ ಸೋಲಿಸಿದೆ. ಆದರೆ ಈಗ ಎಲ್ಲರ ಗಮನ ವಿಶ್ವಕಪ್ ಮಿಷನ್ ಮೇಲೆ ಇದೆ. ಅದಕ್ಕೂ ಮುನ್ನ ಇಂಗ್ಲೆಂಡ್ ಪ್ರವಾಸ ಸೇರಿದಂತೆ ಹಲವು ಏಕದಿನ ಸರಣಿ ನಡೆಯಲಿವೆ. ಈ ಹಿನ್ನೆಲೆಯಲ್ಲಿ ಶುಭ್ಮನ್ ಗಿಲ್ ಅವರಿಗೆ ವಿವಿಧ ಪ್ರಶ್ನೆಗಳು ಕೇಳಲಾಯಿತು. ಆಲ್ರೌಂಡರ್ಗಳಿಂದ ಹಿಡಿದು ಹೊಸ ಆಟಗಾರರು, ವೇಗದ ಬೌಲಿಂಗ್ ವಿಭಾಗ ಮತ್ತು ಬ್ಯಾಟಿಂಗ್ ಕ್ರಮ, ಓಪನಿಂಗ್ ಮತ್ತು ಮಿಡಲ್ ಆರ್ಡರ್ ತನಕ ಹಲವು ವಿಷಯಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ಮೊದಲು ವಿಶ್ವಕಪ್ಗಾಗಿ ತಮ್ಮ ಯೋಜನೆ ಬಗ್ಗೆ ವಿವರಿಸಿದ್ದಾರೆ. ಸರಣಿಯಲ್ಲಿ ರೊಟೇಷನ್ ಪಾಲಿಸಿ ಅನುಸರಿಸಿ ಹಲವು ಆಟಗಾರರಿಗೆ ಅವಕಾಶ ನೀಡಲಾಗಿದೆ ಎಂದು ಕೇಳಿದಾಗ ಗಿಲ್ ಅವರು, ನಾವು ಸಾಧ್ಯವಾದಷ್ಟು ಹೆಚ್ಚು ಆಟಗಾರರಿಗೆ ಅವಕಾಶ ನೀಡಲು ಬಯಸುತ್ತೇವೆ. ಇದರಿಂದ ಅವರು ವಿಭಿನ್ನ ಪರಿಸ್ಥಿತಿಗಳಲ್ಲಿ ಆಡಲು ಕಲಿಯುತ್ತಾರೆ ಮತ್ತು ವಿಶ್ವಕಪ್ಗಾಗಿ ಆತ್ಮವಿಶ್ವಾಸವನ್ನು ಪಡೆಯುತ್ತಾರೆ ಎಂದು ಹೇಳಿದ್ದಾರೆ. ನಾವು ನೋಡಿದಂತೆ ಕೆಎಲ್ ರಾಹುಲ್ 3ನೇ ಏಕದಿನ ಪಂದ್ಯದಲ್ಲಿ ಹೊರಗಿದ್ದರು. 3ನೇ ಕ್ರಮಾಂಕದ ಬ್ಯಾಟಿಂಗ್ ಸ್ಥಾನದಲ್ಲೂ ಬದಲಾವಣೆಗಳು ನಡೆದಿದ್ದವು. ಓಪನಿಂಗ್ ಜೋಡಿಯಲ್ಲೂ ಬದಲಾವಣೆ ಕಂಡುಬಂದಿತ್ತು. ಇವೆಲ್ಲ ವಿಶ್ವಕಪ್ನ ದೃಷ್ಟಿಯಿಂದ ಆಟಗಾರರಿಗೆ ಆತ್ಮವಿಶ್ವಾಸ ನೀಡುವ ಉದ್ದೇಶವಾಗಿದೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮುಂದಿನ ಯಶಸ್ವಿ ಜೈಸ್ವಾಲ್ ಬಗ್ಗೆ ಪ್ರಶ್ನೆ ಕೇಳಲಾಯಿತು. ಅವರು ಶತಕ ಗಳಿಸಿದ್ದರೂ ಸಾಕಷ್ಟು ಅವಕಾಶಗಳು ಸಿಕ್ಕಿಲ್ಲ ಎಂದು ಕೇಳಿದಾಗ ಗಿಲ್ ಅವರು, ದುರದೃಷ್ಟವಶಾತ್ ಅವರಿಗೆ ಹೆಚ್ಚು ಅವಕಾಶಗಳು ಸಿಕ್ಕಿಲ್ಲ. ಅವರು ಎಷ್ಟು ಪ್ರತಿಭಾವಂತ ಆಟಗಾರ ಎಂಬುದು ಎಲ್ಲರಿಗೂ ಗೊತ್ತಿದೆ. ಆದರೆ ಗಿಲ್ ಮತ್ತು ರೋಹಿತ್ ಓಪನಿಂಗ್ ಮಾಡುತ್ತಿದ್ದ ಕಾರಣ ಅವರಿಗೆ ಅವಕಾಶಗಳು ಕಡಿಮೆ ಆದವು ಎಂದು ಹೇಳಿದರು. ಇದಲ್ಲದೆ ವಿರಾಟ್ ಕೊಹ್ಲಿ ಫಿಟ್ನೆಸ್ ಸಮಸ್ಯೆಯಿಂದ ಆಡಿರಲಿಲ್ಲ. ಅದರ ಪರಿಣಾಮವಾಗಿ ಜೈಸ್ವಾಲ್ಗೆ ಅವಕಾಶ ಸಿಕ್ಕಿತು ಮತ್ತು ಅವರು ಅದನ್ನು ಅತ್ಯುತ್ತಮವಾಗಿ ಬಳಸಿಕೊಂಡರು. ಮುಂದೇನೂ ಅವಕಾಶ ಸಿಕ್ಕಾಗ ಇದೇ ರೀತಿ ಪ್ರದರ್ಶನ ನೀಡುತ್ತಾರೆ ಎಂದು ನಾವು ನಿರೀಕ್ಷಿಸುತ್ತೇವೆ ಎಂದು ಗಿಲ್ ಹೇಳಿದ್ದಾರೆ. ಇದರಿಂದ ಜೈಸ್ವಾಲ್ ಈಗ ತಂಡದ ಯೋಜನೆಯ ಪ್ರಮುಖ ಭಾಗವಾಗಿದ್ದಾರೆ ಎಂದು ಸಂದೇಶ ಸಿಕ್ಕಿದೆ. ಬ್ಯಾಕಪ್ ಓಪನರ್ ಆಗಿ ಶುಭ್ಮನ್ ಗಿಲ್ ಅವರನ್ನು ಪರಿಗಣಿಸುತ್ತಿದ್ದಾರೆ. ಇಶಾನ್ ಕಿಶನ್ ಕೂಡ ಇದ್ದರೂ ಜೈಸ್ವಾಲ್ಗೆ ಪ್ರಮುಖ ಸ್ಥಾನ ಸಿಗುತ್ತಿದೆ. ಇಂಗ್ಲೆಂಡ್ ಪ್ರವಾಸದ ಬಗ್ಗೆ ಮತ್ತು ತಂಡದ ಆಯ್ಕೆ ಕುರಿತು ಕೇಳಿದಾಗ ಗಿಲ್ ಅವರು ಬಹಳ ಶಾಂತವಾಗಿ ಉತ್ತರಿಸಿದರು. ಎಲ್ಲ ಆಟಗಾರರಿಗೂ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ತಂಡ ಪ್ರಕಟಣೆಯಲ್ಲಿದ್ದು ಕೆಲವು ದಿನಗಳಲ್ಲಿ ಬರುತ್ತಿದೆ. ನಂತರ ಯಾವುದೇ ಅತ್ಯುತ್ತಮ ಆಟ ಆಡಿದರೂ ಅದು ಯಾವುದೇ ರೀತಿ ಅಚಾನಕ್ ಹಾಗೂ ಶಾಕಿಂಗ್ ಆಗಿರಬಾರದು. ಯಾಕಂದರೆ ಎಲ್ಲ ಆಟಗಾರರು ಫಿಟ್ ಆಗಿರುವರು ಮತ್ತು ಪರೋಕ್ಷವಾಗಿ 2 ಆಟಗಾರರ ಕಡೆ ಸೂಚಿಸಿತು. ಹಾರ್ದಿಕ್ ಪಾಂಡ್ಯ ಮತ್ತು ವಿರಾಟ್ ಕೊಹ್ಲಿ ಅಫ್ಘಾನಿಸ್ಥಾನ ವಿರುದ್ಧ ಸರಣಿಯಲ್ಲಿ ಇಬ್ಬರೂ ಆಡಿರಲಿಲ್ಲ. ಹಾರ್ದಿಕ್ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗದೇ ಇರಬಹುದು ಎನ್ನುವ ಮಾತುಗಳು ಇವೆ. ವಿರಾಟ್ ಅವರ ಫಿಟ್ನೆಸ್ ಪರೀಕ್ಷೆ ಇನ್ನೂ ಬಾಕಿ ಇದೆ. ಅವರು ಫಿಟ್ ಆಗಿದ್ದರೆ ಮಾತ್ರ ಆಡಬಹುದು. ಆಲ್ರೌಂಡರ್ಗಳ ಬಗ್ಗೆ ಕೇಳಿದಾಗ ಹರ್ಷ್ ದುಬೆ ಎಂಬ ಹೊಸ ಆಟಗಾರನ ಬಗ್ಗೆ ಗಿಲ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹರ್ಷ್ ಒಳ್ಳೆಯ ಆಟಗಾರ. ನಮ್ಮ ಬಳಿ ಸಾಕಷ್ಟು ಆಲ್ರೌಂಡರ್ಗಳಿದ್ದಾರೆ. ಜಡೇಜಾ, ಅಕ್ಷರ್ ಹಾಗೂ ಹರ್ಷ್ ಮುಂತಾದವರು ನಮ್ಮ ತಂಡದಲ್ಲಿದ್ದಾರೆ. ಅವರು 10 ಓವರ್ಗಳ ಬೌಲಿಂಗ್ ಮಾಡಬಹುದು ಮತ್ತು ಬ್ಯಾಟಿಂಗ್ನಲ್ಲೂ ಕೊಡುಗೆ ನೀಡಬಹುದಾದಂಥ ಆಲ್ರೌಂಡರ್ಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಗುರ್ನೂರ್ ಬ್ಯಾರ್ ಮತ್ತು ಪ್ರಸಿದ್ಧ ಕೃಷ್ಣ ಅವರ ಬಗ್ಗೆಯೂ ಮಾತನಾಡಿದ ಗಿಲ್, ನಮ್ಮ ಬಳಿ ಎತ್ತರದ ವೇಗದ ಬೌಲರ್ಗಳಿದ್ದಾರೆ. ಅವರು ಉತ್ತಮ ಬೌನ್ಸ್ ಪಡೆಯಲು ಸಹಾಯ ಮಾಡುತ್ತಾರೆ. ಇದು ಮುಂದಿನ ಪಂದ್ಯಗಳಲ್ಲಿ ನಮಗೆ ಲಾಭವಾಗಲಿದೆ ಎಂದು ಹೇಳಿದ್ದಾರೆ. ಒಟ್ಟಾರೆ ಅಫ್ಘಾನಿಸ್ಥಾನ ವಿರುದ್ಧದ ಏಕದಿನ ಸರಣಿಯಲ್ಲಿ ಭಾರತ ಗೆದ್ದಿದ್ದು ಈಗ ಎಲ್ಲರ ಗಮನ ಇಂಗ್ಲೆಂಡ್ ವಿರುದ್ಧ ಸರಣಿಯತ್ತ ಇದೆ. ಈ ಸರಣಿಗೆ ಯಾರು ಆಯ್ಕೆಯಾಗುತ್ತಾರೆ ಮತ್ತು ತಂಡದ ಪ್ರದರ್ಶನ ಹೇಗಿರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.